ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ. ಫ್ರೆಂಡ್ಸ್, ಇವತ್ತು ನಾವು ಶಿಂಷಾಮುದ್ರ ಅಂದರೆ ಶಿಂಷಾಮರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ತಂಗಿ ಒಂದು ಚಿಕ್ಕದಾಗಿ ಪೂಜೆ ಇಟ್ಕೊಂಡಿದ್ದಾರೆ. ಪುರ ಮಾಡ್ತಾ ಇರೋದು, ಅವ್ರದ್ದೇನೋ ಒಂದು ಹರಕೆ ಇತ್ತಂತೆ, ಹರಕೆ ತೀರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮನ್ನು ಕೂಡ ಬನ್ನಿ ಅಂತ ಹೇಳಿದರು. ಹೋಗ್ತಾ ಇದ್ದೀವಿ. ಸ್ವಲ್ಪ ನೀರೆಲ್ಲ ಕಡಿಮೆ ಇದೆ. ಇವತ್ತೇನು ಗಗನಚುಕ್ಕಿ ಭರಚುಕ್ಕಿ ನೋಡೋಕ್ಕೆ ಹೋಗೋಕ್ಕಾಗಲ್ಲ. ಟೈಮ್ ಇದ್ದರೆ ಹೋಗ್ತೀವಿ, ಇಲ್ಲಾಂದರೆ ಅವ್ರ ಪೂಜೆ ಮುಗಿಸ್ಕೊಂಡು ಪುರ ಎಲ್ಲ ಮಾಡ್ಕೊಂಡು ಬರ್ತೀವಿ. ಇದು ಮಧ್ಯರಂಗಸ್ವಾಮಿ ದೇವಸ್ಥಾನ. ಬೇರೆ ವಿಡಿಯೋಲ್ಲೂ ಕೂಡ ನಾನು ಈ ದೇವಸ್ಥಾನ ತೋರಿಸಿದ್ದೀನಿ. ಇವಾಗ ನಾವು ಶಿವನ ಸಮುದ್ರ, ಹಂಗೆ ಇದನ್ನು ನಾವು ಶಿಂಷಾಮರಮ್ಮನ ದೇವಸ್ಥಾನ ಅಂತ ಕರಿತೀವಿ. ನಾವು ಜಾಸ್ತಿ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತೀವಿ. ವರ್ಷಕ್ಕೆ ಎಷ್ಟು ಸರಿ ಬರ್ತೀವಿ ಅಂತಲೇ ಗೊತ್ತಿಲ್ಲ. ತಿಂಗಳಿಗೇ ತುಂಬ ಸರಿ ಬಂದು ಹೋಗ್ತಾ ಇರ್ತೀವಿ. ನಮಗಂತೂ ಈ ತಾಯಿ ಮೇಲೆ ತುಂಬಾ ನಂಬಿಕೆ ಜಾಸ್ತಿ. ನಾವು ದೇವಸ್ಥಾನ ಹತ್ರ ಬಂದು ನಮ್ಮ ತಂಗಿಯವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಆಲ್ರೆಡಿ ಅವರು ಬಂದಿದ್ದಾರೆ. ಅವರು ಲಗೇಜ್ ಎಲ್ಲ ಇಟ್ಟು ಬರೋಕ್ಕೆ ಹೋಗಿದ್ದಾರೆ. ಇಲ್ಲೇ ದೇವಸ್ಥಾನ ಹತ್ರ ಇರಿ ಅಂತ ಹೇಳಿದ್ರು. ಅದಕ್ಕೇ ಇನ್ನು ಅವ್ರು ಬರೋ ಅಷ್ಟರಲ್ಲಿ ನಾವು ಒಳಗಡೆ ಹೋಗಿ ತಾಯಿ ದರ್ಶನ ಮಾಡೋಣ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ನಿಮ್ಮನ್ನ ಅತ್ತ ಇದನ್ನಲ್ಗ ತಾಯಿ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕೂರೋಣ ಅಂತ ಇಲ್ಲೇ ಕೂತಿದ್ದೀವಿ. ಹಾಗೆ ಒಳಗಡೆ ತಡೆ ಎಲ್ಲ ಕೂಡ ಹೊಡಿಸ್ಕೊಂಡ್ವಿ. ಇವಾಗ ನಮ್ಮ ತಂಗಿ ಎಲ್ಲ ಬಂದರು. ಅವರು ಇನ್ನೂ ಸ್ವಲ್ಪ ನನ್ನ ಕೈಯಲ್ಲಿ ಲಗೇಜ್ ಕೊಟ್ಟು ನಾವು ತಾಯಿ ದರ್ಶನ ಮಾಡ್ಕೊಬರ್ತೀವಿ ಅಂತ ಹೋಗ್ತಾ ಇದ್ದಾರೆ. ನಾನಿಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ನನ್ನ ಒಳಗಡೆ ಹೋಗಿ ಬಂದು ನನ್ನ ಜೊತೆನೇ ಕೂತಿದ್ದಾನೆ. ಬಿಟ್ಬಿಡ್ತೀನಿ. ತಾಯಿಯ ದರ್ಶನ ಮುಗಿಸಿ ಇವಾಗ ಎಲ್ಲರೂ ಕೂಡ ತಡೆ ಹೊಡಿಸ್ಕೊಂಡ್ವಿ. ಇವಾಗ ಅಡುಗೆ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ರೂಮ್ ಮಾಡಿಲ್ಲ ನಾವು, ಚಿಕ್ಕದಾಗಿ ಪುರ ಮಾಡ್ತಾ ಇರೋದ್ರಿಂದ ಇಲ್ಲೇ ಸ್ವಲ್ಪ ಜಾಗ ಇತ್ತು, ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅವ್ರ ರೂಮ್ನವರು. ಅದಕ್ಕೆ ಇಲ್ಲೇ ಮಾಡ್ಕೋತಾ ಇದ್ದೀವಿ. ಒಂದು 10 ಜನ ಇದ್ದೀವಿ ಅಷ್ಟೇ. ಆದರೆ ಈಗ ನಾವು ಬಂದಿದ್ದೀವಿ, ಯಾರೂ ಕೂಡ ಇಲ್ಲ. ಅಡುಗೆ ಮಾಡೋದಕ್ಕೆ ಇವಾಗ ನಮ್ಮ ತಂಗಿಯವರು ಸ್ಟವ್ಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ತಾಯಿ ಒಳ್ಳೇದು ಮಾಡಮ್ಮ. ಸೋಪ್ ಅಲ್ಲೇ ಮಾಡ್ಗಾರ ನಮ್ಮ ಮಸ್ತಾಗೆ. ಮಮ್ಮಿ ನಂಗೆ ಕೊಡಿ. ಅವೆಲ್ಲ ಪೂಜೆ ಮಾಡಿದ್ರು. ಇವಾಗ ಇವರು ಬೆಳಗ್ಗೆನೇ ಬಂದಿರೋದ್ರಿಂದ ತಿಂಡಿ ಏನು ತಿನ್ಕೊಂಡು ಬಂದಿರಲಿಲ್ಲ. ಮನೆಯಿಂದನೇ ಸ್ವಲ್ಪ ಪಲಾವ್ ಮಾಡ್ಕೊ ಬಂದಿದ್ರು. ಇವಾಗ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾರೆ. ತಿಂಡಿ ಎಲ್ಲ ತಿಂದು ಮುಗಿಸಿ ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಇವಾಗ ತಿಂಡಿ ತಿಂತಾ ಇದ್ದಾರೆ. ತಿಂಡಿ ಮುಗಿಸಿ ಇನ್ನು ಅಡುಗೆ ತಯಾರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಕೂಡ ಒಂದೊಂದು ಕೆಲಸ ವಹಿಸ್ಕೋತಾ ಇದ್ದೀವಿ. ಒಬ್ಬರು
ಈರುಳ್ಳಿ ಹೆಚ್ಚೋದು, ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಡೋದು, ಈ ಥರ ಎಲ್ಲ ಕೂಡ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡ್ಕೋತಾ ಇದ್ದೀವಿ. ಈ ಥರ ನಾವು ಯಾವಾಗಲೂ ಫಂಕ್ಷನ್ ಮಾಡ್ತಾನೇ ಇರ್ತೀವಿ. ನಾವಿಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ, ಆ ಕಡೆ ಈ ಕಡೆ ಯಾರೂ ಕೂಡ ಇಲ್ಲ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ತುಂಬ ಜನ ಆಗಿಬಿಡ್ತಾರೆ. ಭಾನುವಾರ ಅಂತೂ ಸಿಕ್ಕಾಬಟ್ಟೆ ರಶ್ಶು. ಎಲ್ಲ ರೂಮ್ಗಳು ಕೂಡ ಕೆಲವೊಂದು ಸರಿ ಸಿಗೋದೇ ಡೌಟು. 1-2-3 ದಿನ 1 ವೀಕ್ ಅಂದನೇ ಬುಕ್ ಮಾಡ್ಕೋಬೇಕು. ದೊಡ್ಡದಾಗಿ ಫಂಕ್ಷನ್ ಮಾಡೋರು, ಸ್ವಲ್ಪ ಚಿಕ್ಕದಾಗಿ ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ಕೊಳ್ಳೋರು ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ಕೆಲವೊಂದು ಸತಿ ಮರದ ಕೆಳಗಡೆ ಎಲ್ಲ ಮಾಡ್ತಾ ಇರ್ತಾರೆ. ಭಾನುವಾರ ಅಂತೂ ತುಂಬಾ ರಶ್ ಇರುತ್ತೆ. ಭಾನುವಾರ ರಜೆ ಆಗಿರೋದ್ರಿಂದ ಕೆಲವರು ಜಾಸ್ತಿ ಫಂಕ್ಷನ್ ಎಲ್ಲ ಪುರ ಮಾಡೋರೆಲ್ಲ ಭಾನುವಾರನೇ ಇಟ್ಕೊಳ್ಳೋದು. ಮೆಣಸಿನಕಾಯಿ ಎಲ್ಲ ಮಕ್ಕಳೇ ಸ್ವಲ್ಪ ಹಾಕಪ್ಪ, ಖಾರ ಆಗುತ್ತೆ. ಜವ್ವ ಅನ್ನಕ್ಕೆ ಬಿಡುವ. ಕೊನೆಲ್ಲ ಕಣ ಬಿಡಮ್ಮ, ಚೆನ್ನಾಗಿರುತ್ತೆ. ಈ ಕಡೆ ಬರ್ತಾರೆ ಸಾಕು ಬಿಡು. ಬುಟ್ಟಾಯ್ತಪ್ಪ. ನಾಟಿಕೋಳಿ ಸಾಂಬಾರು ಮಾಡ್ತಾ ಅಲ್ಲ ಊಟ ಮಾಡ್ತಾ ಬಂದ್ರಿ. ಅದು ಬೇಗ ಉರಿ ಜಾಸ್ತಿ ಆಗುತ್ತಲ್ಲ, ಮತ್ತೆ ಅದು ಬಸಿಗೆ ಬೇರೆ ಒಗ್ಗರಣೆ ಮಾಡ್ತೀನಿ ಎಲ್ಲ ಹೆಂಗೆ ಎತ್ಕೊಳಕ್ಕಾಗುತ್ತೆ. ಹೀಗೆ ಅದು ಮಟನ್ ಸಾಮಾನ್ಯ
ಫ್ರೆಂಡ್ಸ್ ಮಳೆ ಕೂಡ ಬರ್ತಾ ಇದೆ ನೋಡಿ. ಇವಾಗ ಮಳೆ ಬರ್ತಾ ಇದೆ. ಆಲ್ಮೋಸ್ಟ್ ಅಡುಗೆಲಾಗಿದೆ. ಇನ್ನು ಮುದ್ದೆ ಕಬಾಬ್ ಮಾಡಬೇಕು. ನಮ್ಮ ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ. ಮಳೆ ಕೂಡ ಬರ್ತು. ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ಮುದ್ದೆ ರಾಗಿ ಸಾಕಾಗಿ ಇದೆ ಇನ್ನಿಟ್ಟು ರಾಗಿ ಖಾಲಿ ಮತ್ತು ಹಾಕಕ್ಕೆ ಇನ್ನೂ ಸ್ವಲ್ಪ ಸಾಲಲ್ಲ ಅನಿಸುತ್ತೆ. ಏನಿದು ಇವಾಗ ತೂರ್ಕತ್ತ ಗಾಳಿ ಬೀಸ್ತಾ ಇತ್ತಲ್ಲ ಅದರಿಂದ ಭದ್ರಾಗಿಟ್ಬಿಟ್ಟು 2 ಕೈಲಿ ಹೋಗ್ತದೆ ಜಡಿ ಅಂತ. ಹುಷಾರು, ಕೈ ಹುಷಾರು. ಇಷ್ಟ ಆಗುತ್ತೆ ಅಡುಗೆ. ಇವಾಗ ಅಡುಗೆ ಎಲ್ಲ ಆಯಿತು. ಇವಾಗ ದೇವ್ರಿಗೆ ಎಡೆ ತಗೊಂಡು ಹೋಗ್ತಾ ಇದ್ದಾರೆ. ಅಡುಗೆ ಮುಗಿದ್ಮೇಲೆ ನಾವು ಮಲ್ಲಿಗೆ ದೇವ್ರಿಗೆ ಎಡೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ಎಡೆ ಕೊಡೋಕ್ಕೆ ಹೋಗಿದ್ದಾರೆ ದೇವ್ರಿಗೆ. ಇನ್ನೊಂದು ಸ್ವಲ್ಪ ಕಬಾಬ್ ಉಳ್ಕೊಂಡಿತ್ತು, ಅದನ್ನು ಇವಾಗ ಎಣ್ಣೆಗೆ ಹಾಕ್ತಾಯಿದ್ದೀವಿ. ನಾವು ಮಾಡಿದ್ದು ಅಡುಗೆಗಳು ನಾಟಿ ಕೋಳಿ ಸಾಂಬಾರು ಮತ್ತು ಬೈಲರ್ ಕೋಳಿದ್ದು ಗ್ರೇವಿ ಮತ್ತು ಕಬಾಬು, ಮೊಟ್ಟೆ, ಗೀ ರೈಸು, ಮುದ್ದೆ, ವೈಟ್ ರೈಸ್ ಎಲ್ಲ ಮಾಡಿದ್ವಿ. ಹಾಗೆಯೇ ಸೈಡ್ ಡಿಶ್ಗೆ ಮಳೆ ಕೂಡ ಶುರುವಾಗಿದೆ. ಎಲ್ಲ ಮುಗಿತು. ಇವಾಗ ಪ್ಯಾಕಿಂಗ್ ಶುರು. ಇವಾಗ ಪರ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀವಿ. ಮಳೆ ಕೂಡ ಜೋರಾಗಿ ಬರ್ತಾ ಇದೆ. ಅವರು ಬರ್ತಾ ನಮ್ಮ ತಾಯಿಯವರು ಒಂದು ಆಟೋ ಮಾಡ್ಕೊಂಡು ಬಂದಿದ್ದರು. ಹಾಗೆಯೇ ನಾವು ಕೂಡ ಹೊರಡ್ತಾ ಇದ್ದೀವಿ. ಇವಾಗ ಕೊನೆಯಲ್ಲಿ ತಾಯಿಗೆ ದರ್ಶನ ಮಾಡಿ ಕೊನೆಯಲ್ಲಿ ಒಂದು ಹಿಡಿಗಾಯಿ ಹೊಡೆದು ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.